ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ್ರು ಅನ್ನುವಂತ ಒಂದು ಆರೋಪ ಏರಿದೆ. ಈ ವಿಚಾರ ಈಗ ಸದ್ಯಕ್ಕೆ ರಾಜ್ಯಾದ್ಯಂತ ದೊಡ್ಡ ಸಂಚಲನವೇ ಸೃಷ್ಟಿ ಮಾಡ್ತಾ ಇದೆ. ಜನಿವಾರ ಜಟಾಪಟಿ ಈಗ ಜೋರಾಗ್ತಾ ಇದೆ. ಇದೀಗ ಕೃಪಾನಿಧಿ ಕಾಲೇಜಿಗೆ ಎಡಿಸಿ ಜಗದೀಶ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ತಹಸೀಲ್ದಾರ್ ನೇತೃತ್ವದಲ್ಲಿ ಸಮಿತಿ ರಚನೆ ಆಗ್ತಾ ಇದೆ. ಇದೇ ವಿಚಾರದಲ್ಲಿ ಈಗಾಗಲೇ ತಹಸೀಲ್ದಾರ್ ವರದಿ ಸಿದ್ಧಪಡಿಸಿ ಡಿಸಿ ಸಹ ಸಲ್ಲಿಕೆ ಮಾಡಿದ್ದಾರೆ. ಕಾಲೇಜಿಗೆ ಭೇಟಿ ಕೊಟ್ಟು ಘಟನೆ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಡಿಸಿ. ತಹಸೀಲ್ದಾರ್ ನೇತೃತ್ವದ ಸಮಿತಿ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಕಾರಣ ಏನು ಅಂತಂದ್ರೆ ಈಗ ಈ ಒಂದು ಕಾಲೇಜಿನ ಲೈಸೆನ್ಸ್ ನ ರದ್ದು ಮಾಡಬೇಕಾಗಿ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಇದೇ ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಈ ರೀತಿಯಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕೃಪಾನಿಧಿ ಕಾಲೇಜಿಗೆ ಎಡಿಸಿ ಜಗದೀಶ್ ಹಾಗೂ ಅವರ ನೇತೃತ್ವದ ತಂಡ ಭೇಟಿ ಕೊಟ್ಟು ಏನಾಯಿತು ಹೇಗಾಯಿತು ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇದು ಬೆಂಗಳೂರು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಎರಡೂ ಕಡೆ ನಡೆದಿರುವಂತಹ ಘಟನೆ. ಕಳೆದ ವರ್ಷವೂ ಕೂಡ ಆಸ್ ಇಟ್ ಇಸ್ ಹೀಗೆ ಆಗಿತ್ತು. ಪರೀಕ್ಷಾ ಸಂದರ್ಭದಲ್ಲಿ ಜನಿವಾರ ತೆಗೆಸಿದ್ರು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ.